tonight again. Even in another lifetime, find me there. And let's do tonight again. First we need problems are evaporating. Maybe I'm just guessing, but I've got a feeling. Whoa, we could dance all night. Whoa, not the end of time. We could do tonight again. Even in another lifetime, find me there. And let's do tonight again. Repeat, rewind until daylight. Repeat, rewind and put your hands up. Oh, keep those hands up for tonight again. Even in another lifetime, find me there. And let's do tonight again. Even in another lifetime, find me then. And let's do it tonight again. Even in another lifetime, find me there. And let's do. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನಾನು ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ, ಸಂಡೇ ಮಾರ್ನಿಂಗ್. ಸೊ ಸಂಡೇ ಅಂದರೆ ನಿಮಗೆಲ್ಲ ಗೊತ್ತು, ಹಾಗೆ ಫುಲ್ ನಾನ್ ವೆಜ್ ಅಲ್ವಾ. ಸೊ ಹಾಗೆ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇನ್ನು ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಬಂದಿದ್ರು. ಇನ್ನು ಮ್ಯಾಂಡೇಟರಿಯಾಗಿ ನಮ್ಮ ಮನೇಲಿ ಮುದ್ದೆ ಇರಲೇಬೇಕು. ಹಳ್ಳಿ ಕಡೆ ಎಲ್ಲ ಕಡೆನೂ ಅಷ್ಟೇ, ಬೆಳಗ್ಗೆ ಟಿಫನ್ಸ್ ಎಲ್ಲ ತಿನ್ಲಿಕ್ಕೆ ಅಷ್ಟೊಂದು ಪ್ರಯಾರಿಟಿ ಕೊಡಲ್ಲ. ಬೆಳಗ್ಗೆನೇ ಮುದ್ದೆ ತಿನ್ಕೊಂಡ್ಬಿಟ್ರೆ ಫುಲ್ ಹ್ಯಾಪಿ ಆಗಿಬಿಡುತ್ತೆ. ಇನ್ನೇನಂದರೆ ಸಾಂಬಾರೂ ಅಷ್ಟೇ, ಬೆಳಗ್ಗೆ ಒಂದು ಸಲ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಸಂಜೆವರೆಗೂ ಆಗುತ್ತೆ, ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇನ್ನು ಬೆಳಗ್ಗೆನೇ ಮುದ್ದೆ ಮಾಡ್ಕೊಂಡು ಇನ್ನು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ರೆಸಿಪಿ ನೋಡೋಣ ಬನ್ನಿ. ಸೊ ಈರುಳ್ಳಿ, ಹಾಗೆ ಸ್ವಲ್ಪ ಟೊಮ್ಯಾಟೊ, ಇನ್ನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಚಿಕನ್ನು ಚೆನ್ನಾಗಿ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆನ ಹಾಕಿಬಿಟ್ಟು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಕಲರ್ ಬರುತ್ತಲ್ವ ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಾವು ಈ ಥರ ಫ್ರೈ ಎಲ್ಲ ಮಾಡ್ತಾ ಇದ್ದಾಗ ಸ್ವಲ್ಪ ಟೊಮ್ಯಾಟೊ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಟೊಮ್ಯಾಟೊನೂ ಸೇರಿಸ್ಕೊಬಿಟ್ಟು ಲೈಟಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಗ ಮ್ಯಾಶ್ ಆಗಿಬಿಡುತ್ತಲ್ಲ ಒಗ್ಗರಣೆಯಲ್ಲಿ ಈ ಥರ ಏನಾದ್ರು ಹಾಕಿದಾಗ ಉಪ್ಪು ಹಾಕ್ಕೊಂಡ್ರೆ ಆದಷ್ಟು ಬೇಗ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಹಾಗಾಗಿ ಉಪ್ಪನ್ನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಳಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಫ್ರೈ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಒಂದು 3-4 ಟೇಬಲ್ ಸ್ಪೂನ್ಸ್ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಲಿಕ್ಕೆ ಬಿಟ್ಟು ಇನ್ನು ನೆಕ್ಸ್ಟ್ ಚಿಕನ್ ಆಲ್ರೆಡಿ ನಾವು ತೊಳೆದೆತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ನೆಕ್ಸ್ಟ್ ಹಾಕ್ಕೊಳ್ಳೋದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಮ್ಯಾಶ್ ಆಗಿದೆ. ಈ ಥರ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬಿಡಬೇಕು. ಇದೆಲ್ಲ ಆದಮೇಲೆ ಇನ್ನು ಚಿಕನ್ ಸೇರಿಸ್ಕೊಳ್ಳೋದು. ನಾನು ಇದರಲ್ಲಿ ಅರ್ಧ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಅರ್ಧ ಬಂದುಬಿಟ್ಟು ಚಿಕನ್ ಕಬಾಬ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಐಟಮ್ಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ಏನಾಗ್ಬಿಡುತ್ತೆ ಅಂದರೆ ತಿನ್ಲಿಕ್ಕೆ ಅಷ್ಟೊಂದು ಇದಾಗಲ್ಲ, ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಮತ್ತು ವೇಸ್ಟ್ ಮಾಡಿಬಿಡ್ತೀವಿ. ಈ ಥರ ಒಂದನ್ನು 1-2 ದಿನ ಮಾಡ್ಕೊಬಿಟ್ರೆ ಎಲ್ಲ ಒಟ್ಟಿಗೆ ತಿನ್ಕೊಬಿಟ್ಟು ಮುಗಿಸ್ಕೋಬೋದು. ನೆಕ್ಸ್ಟ್ ಡೇ ಮಂಡೇ ಅಲ್ವಾ, ನೆಕ್ಸ್ಟ್ ಡೇ ಮಂಡೇ ಎಲ್ಲ ತಿನ್ನಲ್ಲ. ಹಾಗಾಗಿ ಸೊ ಅರ್ಧನ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕನ್ನ ಹಾಕಿ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಹಾಕ್ಬಿಟ್ರೆ ಏನಂದರೆ ಚಿಕನ್ ಪೀಸಸ್ಗೆ ಚೆನ್ನಾಗಿ ಉಪ್ಪು ಅಂಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಾವು ಇವಾಗ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಅದೇನಾಗಿರುತ್ತೆ ಅಂದರೆ ಚಿಕನ್ ಒಂಥರ ಟೇಸ್ಟಿಯಾಗಿರಲ್ಲ ಅಂತ ಅನಿಸುತ್ತೆ. ಫಸ್ಟ್ ಸಾಲ್ಟ್ ಹಾಕ್ಕೊಂಡಿದ್ದೀವಿ ಅಂದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಚೆನ್ನಾಗಿ ಉಪ್ಪು ಅಂಟ್ಕೊಳ್ಳುತ್ತಲ್ವ ಅದಕ್ಕೆ. ಹಾಗಾಗಿ ಇನ್ನು ಅದರಲ್ಲಿ ನೀರು ಬಿಟ್ಟು ಇನ್ನು ನೀರನ್ನು ಕಂಪ್ಲೀಟಾಗಿ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ಲೇಟ್
ಮುಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಕಡೆ ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮೆತ್ತಿಗೆ ರುಬ್ಕೊಬಿಡೋದಷ್ಟೇ. ಸೊ ಸ್ವಲ್ಪ ಜನ ಇದರಲ್ಲಿ ಒಣ ಕೊಬ್ಬರಿನೋ ಇಲ್ಲಾಂದ್ರೆ ಹಸಿ ಕೊಬ್ಬರಿನೋ ಹಾಕ್ತಾರೆ. ಬಟ್ ನನಗೇನೋ ಆ ಥರ ಹಾಕೋದೆಲ್ಲ ಇಷ್ಟ ಆಗಲ್ಲ. ಫ್ರೈ ಮಾಡಿದಾಗ ಹಾಕಲ್ಲ, ಸಾಂಬಾರು ಮಾಡ್ತೀವಲ್ವ ಆವಾಗ ಹಾಕ್ಕೋತೀನಿ. ಈ ಥರ ಫ್ರೈ ಏನಾದರೂ ಮಾಡಿದಾಗ ಬರೀ ಇಷ್ಟನ್ನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಸೊ ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನಾವೇನಾದರೂ ಕೊಬ್ಬರಿ ಹಾಕ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತಷ್ಟೇ, ಇನ್ನೇನಿಲ್ಲ. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನೇನು ಸೇರಿಸ್ಕೊತಾ ಇಲ್ಲ, ಬರೀ ಇವನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಕಂಪ್ಲೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡ್ಬೇಕು. ಇನ್ನು ನಮಗೆ ಶುಂಠಿ ಈ ಥರ ಎಲ್ಲ ಇರುತ್ತಲ್ವ, ಅವೆಲ್ಲ ಅಲ್ಲಲ್ಲಿ ಸಿಕ್ಕಿದ್ರೆ ಆಮೇಲೆ ತಿನ್ಲಿಕ್ಕೆ ಮೂಡ್ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಟ್ಟು ಇನ್ನು ನಮ್ಮ ಚಿಕನ್ ಆಲ್ರೆಡಿ ಫ್ರೈ ಆಗಿದೆ ಅಲ್ವಾ, ಸೊ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಯಾಕಂದರೆ ಇವೆಲ್ಲ ಹಾಕಿದ್ದೀವಲ್ವ, ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಹಾಗೆ ಇನ್ನೊಂದು ಕಡೆ ನಮ್ಗೆ ಮುದ್ದೆನೂ ರೆಡಿ ಆಗ್ತಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿಟ್ಟು ಅದಕ್ಕೂ ಪ್ಲೇಟ್ ಮುಚ್ಚು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟೆ. ಇನ್ನೊಂದು ಕಡೆ ಇದನ್ನು ಸ್ವಲ್ಪ ಫ್ರೈ ಆಯಿತು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇನ್ನು ಹಾಗೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡು ಇನ್ನು ಹಾಗೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಇನ್ನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೋಬೇಕು. ನಾವೇನು ಅಂದರೆ ಇದರ ಚಿಕನ್ ಮಸಾಲ ಪೌಡ್ರ್ 1 kgಗೆ ಒಂದು 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಸೇರಿಸ್ಕೊತೀವಿ. ಇದು ಸ್ವಲ್ಪ ದೊಡ್ಡದು, ಹಾಗಾಗಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿರೋ ಸ್ಪೈಸಸ್ಸನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ವ, ಹಾಗಾಗಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಆ್ಯಕ್ಚುಲಿ ಡ್ರೈ ಇದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಮುದ್ದೆ ಇದೆ ಅಲ್ವಾ, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಮುದ್ದೆನ ತಿನ್ನಬೇಕು ಅಂದರೆ ಸ್ವಲ್ಪ ಸಾಂಬಾರು ಇರಬೇಕು ಅಂತ ಅಂದ್ಬಿಟ್ಟು ನೀರು ಸೇರಿಸ್ಕೊತೀನಿ. ನಿಮ್ಗೇನಾದರೂ ಈ ಥರ ಅನ್ನಕ್ಕೆ ಚಪಾತಿಗೆ ತಿನ್ನಬೇಕಂದ್ರೆ ಇಷ್ಟರಲ್ಲೇ ನೀವು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ತಿನ್ಕೊಬಿಡ್ಬೋದು. ಡ್ರೈ ಆಗಿರುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮುದ್ದೆಗೆ ತಿನ್ನಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ನೀರನ್ನ ಹಾಕಿಬಿಟ್ಟು ಸಾಲ್ಟ್ ಸ್ವಲ್ಪ ಏನಾದರೂ ಕಮ್ಮಿ ಇದ್ದರೆ ನೋಡ್ಕೊಬಿಟ್ಟು ಸಾಲ್ಟ್ನೂ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ನಾವು ಕುದೀಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದೀಲಿಕ್ಕೆ ಬಿಡಿ. ಆಮೇಲೆ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಹತ್ರ ಬರ್ತಿದೆ ಅಂತ ಇರುತ್ತಲ್ವ, ಸೊ ಆವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಕಾದರೆ ಪ್ಲೇಟ್ ಮುಚ್ಕೋಬೋದು. ಸೊ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟೆ. ಆ್ಯಂಡ್ ಇನ್ನೊಂದು ಕಡೆ ಮುದ್ದೆ ರೆಡಿ ಆಗ್ತಿದೆ. ಸೊ ಮುದ್ದೆ ಕೋಲು ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಎಷ್ಟೊಂದು ಚೆನ್ನಾಗಿ ಮೆತ್ತಗಾದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಮುದ್ದೆ ಕಟ್ಟಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇನ್ನು ರಾಗಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಅಟ್ಲೀಸ್ಟ್ ದಿನಕ್ಕೆ 1 ಸಲ 2 ಸಲ ಮುದ್ದೆ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ನಮಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಡೇಗೆ 2 ಟೈಮ್ಸ್ ನಾವು ಮುದ್ದೆ ಕಂಪಲ್ಸರಿ ಮಾಡ್ತೀವಿ. ನಿತ್ವಿ ಇದ್ದಾರಲ್ವ, ಸೊ ಅವ್ರಿಗಾಗಿ ಆದರೂ ಕಂಪಲ್ಸರಿ ಮಾಡ್ತೀವಿ ಮುದ್ದೆ ತಿನ್ನಲಿ ಅಂತ ಅಂದ್ಬಿಟ್ಟು. ನಮ್ಗೆ ಆಚೆ ಹೋದ್ರೆ ಅಷ್ಟೊಂದು ಮುದ್ದೆ ಎಲ್ಲ ತಿನ್ನಲ್ವಲ್ಲ, ಹಾಗಾಗಿ ಇನ್ನು ನೆಕ್ಸ್ಟ್ ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಚಿಕನ್ ಫ್ರೈಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೇರಿಸ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಬಿಟ್ಟು ಇನ್ನು ಚಿಕನ್ ಕಬಾಬ್ ಮಸಾಲ ಬರುತ್ತಲ್ವ, ಆಲ್ರೆಡಿ ನಮ್ಗೆ ಆಚೆ ಎಲ್ಲ ಸಿಗುತ್ತಲ್ವ, ಸೊ ಅದನ್ನು ತೊಗೊಂಬಂದು ಇನ್ನು ಅದನ್ನು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೋಬೇಕು. ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಬಿಟ್ರೆ ಚೆನ್ನಾಗಿರಲ್ಲ. ಇನ್ನು ಸ್ವಲ್ಪ ಖಾರನ ಹಾಗೆ ಸೇರಿಸ್ಕೊಬಿಟ್ಟು ಸ್ವಲ್ಪ ಇನ್ನು ಧನಿಯಾ ಪುಡಿ ಬರುತ್ತಲ್ವ, ಸೊ ಅದನ್ನು ಎಲ್ಲ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳೋದಷ್ಟೇ, ಜಾಸ್ತಿ ಹಾಕ್ಕೊಳ್ಳಲ್ಲ. ಇನ್ನು ಕಾರ್ನ್ಫ್ಲೋರ್ ಇದೆ ಅಲ್ವ, ಕಾರ್ನ್ಫ್ಲೋರ್ನ ಒಂದು 3 to 4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇನ್ನು ಸ್ವಲ್ಪ ಅರಿಶಿನೂ ಸೇರಿಸ್ಕೊಳ್ಳೋದಾಗೆ. ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೀರಂದರೆ ಜಾಸ್ತಿ ಹಾಕ್ಕೊಬಾರ್ದು, ಸುಮ್ಮನೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇನ್ನು ನಮಗೆ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ವ, ಹಿಟ್ಟು ಹಾಗೆ ಇದ್ದಾಗಿರುತ್ತೆ. ಸುಮ್ಮನೆ ಲೈಟಾಗಿ ಹಂಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದರಲ್ಲಿ ಮೊಟ್ಟೆನೂ ಸ್ವಲ್ಪ ಜನ ಹಾಕ್ಕೋತಾರೆ. ಮೊಟ್ಟೆ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿರಲ್ಲ. ನಮ್ಮ ಮನೇಲಿ ಕ್ರಿಸ್ಪಿಯಾಗಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಎಗ್ನ ಹಾಕ್ಕೋತಾ ಇಲ್ಲ. ನಿಮ್ಗೇನಾದರೂ ಸಾಫ್ಟಾಗಿ ಬೇಕು ಅಂತ ಅನಿಸಿದ್ರೆ ನೀವು ಎಗ್ನ ಒಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಪ್ಲೇಸೆಲ್ಲ ಅದನ್ನು ಹಾಕ್ಕೊಳ್ಳಿ. ನಾನು ತುಂಬ ಲೈಟಾಗಿ ನೀರು ಹಾಕ್ಕೊಂಡಿದ್ದಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ½ an hour ಚೆನ್ನಾಗಿ ನೆನಿಲಿಕ್ಕೆ ಬಿಡಿ. ಎಷ್ಟು ಚೆನ್ನಾಗಿ ನೆನೆದ್ರೆ ನಮಗೆ ಕಬಾಬ್ ಅನ್ನೋದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರುತ್ತೆ. ಇನ್ನು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಫ್ರೈ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ನಮಗೆ ಕುದೀಲಿಕ್ಕೆ ಹೇಳಿಬಿಟ್ಟು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ತುಂಬ ಹತ್ರಕ್ಕೆ ಬರುತ್ತಲ್ವ, ಹಾಗಾಗಿ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದ್ರು ಟೇಸ್ಟ್ ನೋಡಿಕೊಂಡು ಇನ್ನೊಂದು ಏನಾದರೂ ಕಮ್ಮಿ ಇದ್ದರೆ ಅದನ್ನು ಸೇರಿಸ್ಕೊಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಇನ್ನು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇನ್ನು ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಏನೋ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬಂದುಬಿಡುತ್ತೆ, ತುಂಬ ಸ್ಯಾಟಿಸ್ಫೈ ಆಗುತ್ತೆ. ನನಗೆ ಫಸ್ಟ್ ಕೊತ್ತಂಬರಿ ಸೊಪ್ಪು ಅಂದರೆ ಏನೋ ಇಷ್ಟನೇ
ಇಷ್ಟನೇ ಇರ್ತಾ ಇರಲಿಲ್ಲ. ಇನ್ ಕೇಸ್ ಊಟದಲ್ಲಿ ಎಲ್ಲಾದರೂ ಹಾಕಿದ್ದಾರೆ ಅಂದರೆ ಹುಡುಕಿ ಎತ್ತಿ ಪಕ್ಕಕ್ಕೆ ಇಡ್ತಿದ್ದೆ. ಬಟ್ ಇವಾಗ ಆ ಥರ ಏನೂ ಅನಿಸಲ್ಲ, ತಿನ್ಕೊಬಿಡ್ತೀನಿ. ಸೊ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತೆಲ್ಲ ಕಲಿಸ್ಕೊಬಿಟ್ಟು ಏನೋ ಲೋ ಫ್ಲೇಮಲ್ಲಿ ಇಟ್ಟು ಪ್ಲೇಟ್ ಮುಚ್ಕೊಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಸ್ಮೆಲ್ಗೆ ತಿನ್ನೋ ಆಸೆ ಆಗಿಬಿಡ್ತಿದೆ. ನಾನು ಕಂಪ್ಲೀಟ್ಲಿ ಬೇರೆ ನಾನ್ ವೆಜ್ ಲವರ್ ಅಲ್ವಾ, ನನಗೆ ತುಂಬ ಇಷ್ಟ ಅಲ್ವಾ, ನೀವು ನೋಡ್ತಾ ಇರ್ಬೋದು ತುಂಬ ಹತ್ರಕ್ಕೆ ಬಂದುಬಿಟ್ಟಿದೆ. ಈ ಥರ ಇದ್ದಾಗ ಸ್ಟವ್ ಆಫ್ ಮಾಡ್ಕೋಬೋದು. ಮುದ್ದೆಗೆ ಸ್ವಲ್ಪ ಸಾಂಬಾರು ಇದೆ ಅಲ್ವಾ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ. ಸೊ ಸ್ಟಾರ್ ಐಟಮ್ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲಿ ಮುದ್ದೆ ಇಲ್ಲಾಂದರೆ ನಡೆಯೋದೇ ಇಲ್ಲ ಅನಿಸುತ್ತೆ. ನಾವು ಆಲ್ರೆಡಿ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಇಟ್ಟಿದ್ವಲ್ಲ, ಇನ್ನು ಸ್ವಲ್ಪ ಹೊತ್ತು ಅದೆಲ್ಲ ಆದಮೇಲೆ ಕೆಳಗೆ ಇಳಿಸ್ಕೊಂಡು ಮುದ್ದೆ ಕೋಲು ತಗೊಂಡು ಚೆನ್ನಾಗಿ ಈ ಥರ ನಾದಬೇಕು. ಎಷ್ಟು ಚೆನ್ನಾಗಿ ಈ ಥರ ನಾದಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಆದಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇನ್ನು ನಾನು ಆಲ್ಮೋಸ್ಟ್ ಒಂದು 3 ಮಾಡ್ಕೊಂಡಿದ್ದಷ್ಟೇ. ಇನ್ನು ನೆತ್ವಿಗೆ ಸ್ವಲ್ಪ ಅಷ್ಟೇ ಅಲ್ವಾ, ಇನ್ನು 3 ಮುದ್ದೆ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟನ್ನು ಮಾತ್ರ ಮಾಡ್ಕೊತೀನಿ. ಫಸ್ಟ್ ಸ್ವಲ್ಪ ನೆತ್ವಿಗೆ ತೆಗೆದು ಹಾಕ್ತೀನಿ ಮುದ್ದೆ ಕಟ್ಲಿಕ್ಕೆ ಮುಂಚೆನೇ. ಸ್ವಲ್ಪ ಹೊತ್ತು ಅವ್ರಿಗೆ ಬಿಸಿ ಎಲ್ಲ ಸ್ವಲ್ಪ ಚೆನ್ನಾಗಿ ತಣ್ಣಗಾದರೆ ತಿನ್ಲಿಕ್ಕೆ ಸರಿ ಹೋಗುತ್ತಲ್ವ ಅಂತಂದ್ಬಿಟ್ಟು ಅವ್ರ ಪ್ಲೇಟಿಗೆ ಹಾಕ್ಬಿಟ್ಟು ನಾನು ಮತ್ತೆ ಮುದ್ದೆ ಕಟ್ಕೊತೀನಿ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತುಂಬ ದೊಡ್ಡ ಮುದ್ದೆ ಎಲ್ಲ ಮಾಡೋದು ಬೇಡ, ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಇನ್ನೊಂದು ಕಡೆ ನೀರು ಇಟ್ಕೊಂಡಿರ್ತೀವಲ್ವ, ನೀರನ್ನ ಸ್ವಲ್ಪ ತಾಗಿ ಇದು ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿ ರೌಂಡಾಗಿ ಬರುತ್ತೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಂಡು ಹಿಂಗೆ ರೌಂಡ್ ತಿರುಗಿಸ್ಬಿಟ್ರೆ ಮುದ್ದೆನೂ ಆಗಿಬಿಡುತ್ತೆ. ನಮಗೇನೋ ಮುಂಚೆಯಿಂದ ಮುದ್ದೆ ಎಲ್ಲ ಮಾಡಿ ಅಭ್ಯಾಸ ಅಲ್ವಾ, ಹಾಗಾಗಿ ಆ ಥರ ಏನೂ ಮಾಡಲ್ಲ. ಈ ಥರ ಕೈಯಲ್ಲೇ ಮಾಡ್ಕೊಬಿಡ್ತೀವಿ. ಇನ್ನು ಬಿಸಿ ಅಂತಲೂ ಏನೂ ಅನಿಸಲ್ಲ. ಸ್ವಲ್ಪ ಜನ ಆ ಥರ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಹಾಗೆ ಈ ಥರ ಮುದ್ದೆ ಮಾಡ್ಕೊಂಡಿದ್ದೀವಲ್ಲ ಹಾಗೆ ಪ್ಲೇಟಿಗೆ ಹಾಕ್ಕೊಂಡು ತಿಂದುಬಿಡ್ತಾರೆ. ಈ ಥರ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ನೋಡಲಿಕ್ಕೂ ಸ್ವಲ್ಪ ಚೆನ್ನಾಗಿರುತ್ತಲ್ವ, ಹಾಗಾಗಿ ಮುದ್ದೆ ಮಾಡ್ಕೋತೀವಿ. ನಮ್ಮ ಹಳ್ಳಿ ಕಡೆ ಎಲ್ಲ ಕಂಪಲ್ಸರಿ ಬೆಳಿಗ್ಗೆನೇ ಮುದ್ದೆ ಆಗಿಬಿಟ್ಟಿರುತ್ತೆ. ಯಾರ ಮನೆಯಲ್ಲಾದರೂ ಟಿಫನ್ ಮಾಡೋದು ತುಂಬ ಕಮ್ಮಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರಲ್ವ, ಅವ್ರು ಮಾತ್ರ ಟಿಫನ್ ಮಾಡ್ಕೊಳ್ಳಿಕ್ಕೆ ಇದು ಮಾಡ್ತಾರೆ ಅಷ್ಟೇ. ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲನೂ ಮುದ್ದೆನೇ ಮಾಡ್ಕೋತಾರೆ. ಸೊ ಮುದ್ದೆ ಬೆಳಗ್ಗೆ ತಿಂದಿಲ್ಲ ಅಂದರೆ ಅವ್ರಿಗೆ ಆ್ಯಕ್ಚುಲಿ ಡೇನೇ ಕಳೆಯಲ್ಲ ಅನಿಸುತ್ತೆ. ಮುದ್ದೆನೇ ತಿನ್ನಬೇಕು. ನಮ್ಮ ಮನೇಲಂತೂ ಕಂಪಲ್ಸರಿ ಇರಲೇಬೇಕು. ಇನ್ ಕೇಸ್ ಯಾವಾಗಾದರೂ ಕೆಲಸದವ್ರು ಬಂದಾಗ ಅವ್ರು ಮುದ್ದೆ ತಿನ್ನಲ್ಲ ಅಂದಾಗ ಮಾತ್ರ ಅನ್ನ ಮಾಡ್ತೀನಿ, ಇಲ್ಲಾಂದರೆ 100% ಮುದ್ದೆನೇ ಮಾಡ್ಕೊತೀನಿ. ನನಗೂ ಮುದ್ದೆ ತಿನ್ನಲಿಕ್ಕೆ ಇಷ್ಟ. ನಮ್ಮ ನೆತ್ವಿಗಂತೂ ಇನ್ನೂ ಇಷ್ಟ ಮುದ್ದೆ ತಿನ್ನಲಿಕ್ಕೆ. ಅವ್ರಿಗೋಸ್ಕರ ಆದರೂ 100% ಮುದ್ದೆನ ಮಾಡ್ತೀವಿ. ನಮ್ಮ ಮುದ್ದೆ ಆ್ಯಂಡ್ ಆಲ್ರೆಡಿ ಚಿಕನ್ ಕರಿನೂ ರೆಡಿ ಆಗಿದೆ. ಸೊ ನನಗಂತೂ ಯಾವಾಗ ತಿನ್ನಬೇಕು ಅಂತ ಅನಿಸ್ತಿದೆ. ನನಗೆ ನಾನ್ ವೆಜ್ ಕಂಡ್ರೆ ತುಂಬ ಇಷ್ಟ ಅಲ್ವ, ನೋಡಿದ್ದೀನಿ ಅಂದರೆ ನೆಕ್ಸ್ಟ್ ತಿನ್ನಬೇಕಷ್ಟೇ. ಇನ್ನು ಸ್ನಾನ ಮಾಡ್ಕೊಂಡು ಬಂದು ತಿನ್ನೋಣ ಬಿಡು ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಟು ಇನ್ನು ನೀರು ಬರ್ತಿತ್ತು. ನಾವು ಅಡುಗೆ ಮಾಡಲಿಕ್ಕೆಲ್ಲ ಏನು ಅಂದರೆ ಮನೆ ಹತ್ರ ನೀರು ಬರುತ್ತೆ. ಸೊ ಆ ನೀರನ್ನೇ ಇಟ್ಕೊಂಡು ನಾವು ಅಡುಗೆ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಿ. ಇನ್ನು ಫಿಲ್ಟರ್ ವಾಟರ್ ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ. ಇನ್ನು ಈ ಥರ ಬಿಂದಿಗೆಯಲ್ಲಿ ಇಟ್ಕೊಬಂದಿಟ್ಟು ನಾವು ಇನ್ನು ಅಡುಗೆ ಮಾಡಲಿಕ್ಕೆಲ್ಲ ಈ ನೀರನ್ನೇ ಉಪಯೋಗಿಸ್ತೀವಿ. ಇನ್ನೊಂದು ಕಡೆ ಸಲಾಡ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸೌತೆಕಾಯಿ ಇಲ್ಲ ಈರುಳ್ಳಿ ನಿಂಬೆಕಾಯಿ ಇಲ್ಲ ಅಂದರೆ ಸೊ ನಾನ್ ವೆಜ್ ಡೇ ಕಂಪ್ಲೀಟ್ ಆಗಲ್ಲವಲ್ಲ. ಸೊ ಇವೂ ಇದ್ದರೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಈರುಳ್ಳಿ ಎಲ್ಲ ಜಾಸ್ತಿ ತಿನ್ನಲ್ವಲ್ಲ, ಅದೇ ಸೌತೆಕಾಯಿ ಇದ್ದರೆ ಸ್ವಲ್ಪ ತಿನ್ಕೋತಾರೆ. ಈರುಳ್ಳಿ ಜಾಸ್ತಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಒಂದೇ ಈರುಳ್ಳಿನ ತಗೋತಾ ಇದ್ದೀನಿ. ಇನ್ನು ಸೌತೆಕಾಯಿ ನೀನೇ ತೊಗೊಂಬಂದಿದ್ರು, 2 ತೊಗೊಂಬಂದಿದ್ರು. ಇನ್ನು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಅಂದರೆ ಮುದ್ದೆ ಚಿಕನ್ ಸಾರು ಈ ಥರ ಏನಾದರೂ ತಿಂದಾಗ ಪಕ್ಕಕ್ಕೆ ಈ ಥರ ಸೌತೆಕಾಯಿ ಈರುಳ್ಳಿ ಇದ್ದರೆ ತಿನ್ನಲಿಕ್ಕೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಮಧ್ಯದಲ್ಲೆಲ್ಲ ತಿಂತಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಂಬೆಹಣ್ಣು ಅಂದರೆ ನಿಂಬೆಹಣ್ಣು ಸಾಂಬಾರಲ್ಲಿ ಸ್ವಲ್ಪ ಹಿಂಡ್ಕೊಂಡು ತಿಂದರೆ ಅದಂತೂ ನೆಕ್ಸ್ಟ್ ಲೆವೆಲ್. ಏನೋ ಒಂಥರ ನಿಂಬೆಹಣ್ಣು ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಫ್ಲೇವರ್ ಅನ್ನೋದು ಇನ್ನು ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಟೇಸ್ಟು ಇನ್ನು ಸ್ವಲ್ಪ ಬೇರೆ ಥರ ಬರುತ್ತೆ. ಇನ್ನು ಸೌತೆಕಾಯಿನ ಈ ಥರ ಆಚೆ ಎಲ್ಲ ಕ್ಲೀನಾಗಿ ಪೀಲ್ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಪೀಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡು ತಿಂದರೆ ಹೊಟ್ಟೆಲ್ಲ ಹಾಗೆ ಇರುತ್ತಲ್ವ, ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಪೀಲ್ ಮಾಡ್ಕೊಂಡ್ರೆ ಏನಂದರೆ ಬರೀ ಸೌತೆಕಾಯಿ ಇರುತ್ತಲ್ಲ ತಿನ್ಬೋದು. ಆ್ಯಕ್ಚುಲಿ ಸೌತೆಕಾಯಿ ಪ್ರತಿದಿನ ತಿನ್ನೋದ್ರಿಂದ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮಗೇನು ಅಂದರೆ ಕಂಪ್ಲೀಟಾಗಿ ಹೈಡ್ರೇಟಿಂಗ್ ಆಗಿಡುತ್ತೆ. ಆ್ಯಂಡ್ ಆಲ್ರೆಡಿ ನಮಗೆ ಟಮ್ಮಿ ಒಂದ್ಸಲ ಕಂಪ್ಲೀಟಿ ಇದ್ದಾಗಿರುತ್ತೆ ಸೌತೆಕಾಯಿನ ತುಂಬ ತಿನ್ನೋದ್ರಿಂದ. ಸೊ ನನಗಿಷ್ಟ ಸೌತೆಕಾಯಿ ತಿನ್ನೋದು ಅಂದರೆ. ನಾವು ಆ್ಯಕ್ಚುಲಿ ಕ್ರಾಪನ್ನು ಹಾಕ್ತಾ ಇರ್ತೀವಿ. ಆ್ಯಕ್ಚುಲಿ ಟೊಮ್ಯಾಟೊ ಹಾಕಿರ್ತೀವಲ್ವ, ಹಿಂದೆನೇ ನಾವು ಸೌತೆಕಾಯಿನೂ ಹಾಕ್ತೀವಿ. ನಮಗೇನು ರೆಗ್ಯುಲರಾಗಿ ಸೌತೆಕಾಯಿ ಸಿಗ್ತಾನೆ ಇರುತ್ತೆ. ಒಂದು ಕಡೆ ನಾವು ಹಾಕ್ತಾ ಇರ್ತೀವಿ, ನಮ್ದು ಆಗೋಗಿದ ತಕ್ಷಣ ಅಮ್ಮವರು ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೇನು ಸೌತೆಕಾಯಿ ಇದ್ದಿರಲ್ಲ, ಆಲ್ಮೋಸ್ಟ್ ಆಲ್ ಮನೇಲಿ ಇದ್ದೇ ಇರುತ್ತೆ. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ನಮ್ಗೆ ಹೋಟೆಲ್ ಸ್ಟೈಲಲ್ಲಿ ಕಟ್ ಮಾಡ್ತಾರಲ್ಲ, ಒಂದು ಸ್ವಲ್ಪ ಸ್ಲೈಟಾಗಿ ಸೈಡಿಗೆ ಕಟ್ ಮಾಡ್ತಾರಲ್ಲ, ಆ ಥರ ಕಟ್ ಮಾಡಿಕೊಡ್ತಾ ಇದ್ದೀನಿ. ನಮಗೆ ಆ್ಯಕ್ಚುಲಿ ಫುಡ್ ತಿನ್ನೋ ಎಷ್ಟು ಟೇಸ್ಟಿಯಾಗಿರುತ್ತೋ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದ್ದಾಗ ಇನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಸೌತೆಕಾಯಿನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಸ್ಟೈಲಲ್ಲಿ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡ್ತಿದ್ದೀನಿ. ಅಷ್ಟೊಂದು ಪರ್ಫೆಕ್ಟಾಗಿ ಏನೂ ಅಲ್ಲದೆ ಇದ್ರೂ ಸೊ ಈ ಥರ ಕಟ್ ಮಾಡ್ಕೊಬಿಟ್ಟು ಇನ್ನು ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವನ್ನೆಲ್ಲ ಎತ್ತಿ ಪ್ಲೇಟಿಗೆ ಇಟ್ಬಿಟ್ಟು ಇನ್ನು ಈರುಳ್ಳಿನೇ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾವು ಈ ಸೌತೆಕಾಯಿ
ಒನ್ ಟೈಮ್ಗೆ ತಿನ್ಕೊಬಿಡ್ತೀವಿ. ಸೊ ಚೆನ್ನಾಗಿರುತ್ತಲ್ವ, ಸ್ವಲ್ಪ ಜಾಸ್ತಿ ತಿನ್ಕೋತೀವಿ. ಇನ್ನು ನೆಕ್ಸ್ಟ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿಂಬೆಹಣ್ಣನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ನಿಂಬೆಹಣ್ಣು ಏನು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ, ಹಾಗಾಗಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಒಂದು 4 ಪೀಸ್ ಆದರೆ ಸಾಕ್ಬಿಡು, ಇನ್ನು ಇನ್ ಕೇಸ್ ಬೇಕಂದರೆ ಕಟ್ ಮಾಡ್ಕೊಬೋದಲ್ಲ, ಸುಮ್ಮನೆ ಕಟ್ ಮಾಡಿಬಿಟ್ಟು ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆಯೋ ನೋಡಲಿಕ್ಕೆ, ತುಂಬ ಚೆನ್ನಾಗಿದೆ ಅಲ್ವಾ. ಸಲಾಡ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಕಬಾಬ್ ಹಾಕ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಇನ್ನು ನಮ್ಮ ಅತ್ತೆ ಆ್ಯಕ್ಚುಲಿ ತೋಟ ಹತ್ರ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಇದರೆಲ್ಲ ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಕುದೀಲಿಕ್ಕೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಇಟ್ಟಿದ್ದೀನಿ. ಅದನ್ನು ಒಂದು ಕಡೆ ಚೆನ್ನಾಗಿ ಬಿಸಿ ಆಗ್ತಿದೆ, ಇನ್ನೊಂದು ಕಡೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಒಳಗಡೆ ರೆಡಿ ಆಗಿದ್ರೆ ತಿನ್ಕೊಬಿಡ್ತಾರಲ್ವ ಅಂತ ಅಂದ್ಬಿಟ್ಟು ಕಬಾಬ್ನೂ ಹಾಕ್ತಾ ಇದ್ದೀನಿ. ಸೊ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಪ್ಲೇಸ್ ಇದ್ದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದೊಂದಾಗಿ ಬಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಸೊ ನಾವು ಚಿಕನ್ ಫ್ರೈ ಈ ಥರ ಎಲ್ಲ ಮಾಡಿಕೊಂಡ್ರೆ, ಚಿಕನ್ ಅಷ್ಟೊಂದು ಬಿರಿಯಾನಿ ಏನಾದರೂ ಮಾಡಿದಾಗ ಪೀಸ್ ಅಷ್ಟೊಂದು ತಿನ್ಲಿಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ. ಈ ಥರ ಕಬಾಬ್ ಏನಾದರೂ ಮಾಡಿಬಿಟ್ರೆ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅದರಲ್ಲಿ ಬೇಕಾದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಚಿಕನ್ ಫ್ರೈಯಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ. ಸೊ ಈ ಥರ ಮಾಡಿದಾಗ ತಿನ್ಲಿಕ್ಕೆ ಅವ್ರಿಗೂ ಚೆನ್ನಾಗಿರುತ್ತಲ್ವ, ತಿನ್ಕೊಬಿಡ್ತಾರೆ ಅಂತಂದ್ಬಿಟ್ಟು. ಸೊ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ಚೆನ್ನಾಗಿ ಅವಾಗ ನಮಗೆ ಒಂಥರ ಗೋಲ್ಡನ್ ಕಲರ್ ಬರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೆ. ಕಬಾಬ್ ಆದರೆ ನಾವು ಎಷ್ಟಾದರೂ ತಿನ್ಕೋಬೋದು ಸಾಂಬಾರಿಗಿಂತ, ಇಲ್ಲಾಂದರೆ ನಾವೇನಾದರೂ ಬಿರಿಯಾನಿ ಮಾಡೋದ್ರಿಗಿಂತನೂ ಈ ಥರ ಕಬಾಬ್ ಮಾಡ್ಕೊಬಿಟ್ರೆ ಏನು ಅಂದರೆ ಆದಷ್ಟು ಬೇಗ ಪೀಸ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಆವಾದರೆ ಪೀಸಸ್ ಎಲ್ಲ ಹಾಗೆ ಇದ್ದೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಬಟ್ ಕಬಾಬ್ ಆದರೆ ಯಾರೊಬ್ರು ತಿನ್ಕೋತಾರಲ್ವ ಅಂತ ಅಂದ್ಬಿಟ್ಟು ಇನ್ನು ಕಬಾಬ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಗೋಲ್ಡನ್ ಕಲರ್ ಬರುತ್ತಲ್ವ, ಅಷ್ಟವರೆಗೂ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆದರೆ ಅಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ತಿನ್ನೋವಾಗ. ಒಳಗಡೆನೂ ಕಂಪ್ಲೀಟಾಗಿ ಚೆನ್ನಾಗಿ ಬಾಯ್ಲ್ ಆಗಬೇಕಲ್ವಾ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ನೆತ್ವಿ ನಡುವೆ ಕಬಾಬ್ ತಿನ್ಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಇನ್ನು ಅವ್ರಿಗೋಸ್ಕರ ಆದರೂ ಚೆನ್ನಾಗಿ ಫ್ರೈ ಆಗೋವರೆಗೂ ಇಡಬೇಕು ಅಂತ ಅಂದ್ಬಿಟ್ಟು, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದೋ ಥರ ಇರಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಲ್ ರೆಡಿ ಆಯಿತು. ಇನ್ನು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನಾನು ಇವಾಗ ಸ್ವಲ್ಪವನ್ನು ಹಾಕ್ಕೋತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದಲ್ವಾ, ಮಧ್ಯಾಹ್ನ ಸಂಜೆನೇ ಯಾವಾಗ ಬೇಕಂದರೆ ಅವಾಗ ಹಾಕ್ಕೋಬೋದು. ಒಂದೇ ಸಲ ಮಾಡಿಬಿಟ್ರೆ ಮೆತ್ತಗಾಗೋಗುತ್ತೆ. ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡ್ಕೊತಾ ಇದ್ದೀನಿ. ಒಂದು ರೌಂಡ್ ಹಾಕಿಬಿಟ್ಟೆ, ಇನ್ನೊಂದು ರೌಂಡು ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇನ್ನೊಂದು ರೌಂಡು ರೆಡಿಯಾಗಿ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಬಿಡ್ತೀನಿ. ಇನ್ನು ಸ್ವಲ್ಪವನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ನೆಕ್ಸ್ಟ್ ಆಮೇಲೆ ಸಂಜೆನೋ ಇಲ್ಲಾಂದ್ರೆ ಮಧ್ಯಾಹ್ನನೋ ಹೇಳೋಕ್ಕಾಗಲ್ಲ, ಯಾವಾಗ ಬೇಕು ಅಂದರೆ ಇನ್ನು ಆವಾಗ ಮತ್ತೆ ಮಾಡ್ಕೊಬಿಡುತ್ತೆ. ಬಟ್ ಇವತ್ತಲ್ಲೇ ಮುಗಿಸ್ಕೊಬಿಡ್ಬೇಕು, ನೆಕ್ಸ್ಟ್ ಡೇ ಮಂಡೇ ಅಲ್ವಾ, ಅವಾಗವರೆಗೂ ಇಡಲಿಕ್ಕಾಗಲ್ಲ. ಸೊ ರೆಡಿ ಆಯಿತು. ತುಂಬ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ, ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ತಿನ್ಕೊಬಿಟ್ಟು ಇನ್ನು ರೆಡಿ ಮಾಡಿಟ್ಟು ಇನ್ನು ಪ್ಲೇಟ್ ಮುಚ್ಚಿಬಿಟ್ಟು ಇನ್ನು ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಬಂದು ಇನ್ನು ನೆಕ್ಸ್ಟ್ ಅಡುಗೆನ ಬಡಿಸ್ಕೊತಾ ಇದ್ದೀನಿ ತಿನ್ನೋಣ ಅಂತ ಅಂದ್ಬಿಟ್ಟು. ಮುದ್ದೆನ ಹಿಡ್ಕೊಂಡು ಒಂದು ಈರುಳ್ಳಿ, ಇನ್ನು ಹಾಗೆ ಸೌತೆಕಾಯಿನ ಸ್ವಲ್ಪ ಇಟ್ಕೊಂಡು ಇನ್ನು ನೆಕ್ಸ್ಟ್ ನಿಂಬೆಹಣ್ಣ ಇಟ್ಕೊಂಡೆ. ಇನ್ನು ನೆಕ್ಸ್ಟ್ ಕಬಾಬ್ ಹಾಕ್ಕೋತಾ ಇದ್ದೀನಿ. ಇನ್ನು ನಾನು ಅತ್ತೆ ನನ್ನ ಹಸ್ಬೆಂಡ್ ಅವ್ರು ತಿನ್ಕೊಬಿಟ್ಟಿದ್ದಾರೆ. ಇನ್ನು ನಾನೇ ಲಾಸ್ಟ್ ನಿತ್ವಿನಿಗೂ ತಿನ್ನಿಸ್ಬಿಟ್ಟಿದ್ದೀನಿ. ಇನ್ನು ನಾನೊಬ್ಬರೇ ಅಲ್ವಾ, ಹಾಗಾಗಿ ಇನ್ನು ಸ್ವಲ್ಪ ಪ್ರಶಾಂತವಾಗಿ ಕುತ್ಕೊಂಡು ತಿನ್ನೋದು. ನಿತ್ವಿ ತಿಂದುಬಿಟ್ಟಿದ್ದಾರೆ ಅಂದರೆ ಆಮೇಲೆ ನಾನು ಸ್ವಲ್ಪ ಕೂಲಾಗಿ ನೆಮ್ಮದಿಯಾಗಿ ಕುತ್ಕೊಂಡು ತಿಂತೀನಿ. ಇನ್ನು ಫ್ರೈನೂ ಹಾಕ್ಕೋತಾ ಇದ್ದೀನಿ. ನನ್ನ ಕಲರ್ಫುಲ್ ಪ್ಲೇಟಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಬಿಟ್ಟು ಇನ್ನು ಸ್ವಲ್ಪ ನಿತ್ವಿ ಹತ್ರ ಆಟ ಆಡೋಣ ಅಂತ ಹೇಳಿಬಿಟ್ಟು ಆಟ ಆಡ್ಕೋತಾ ಇದ್ದೀವಿ. ಸೊ ನಿಮ್ಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ನೋಡ್ತಾ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್. ಬಾಯ್.